ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ನಮ್ಮ ಜವಾರಿ ಮಂದಿ ಜವಾರಿ ಊರು ವಿಜಾಪುರ ನೋಡಾಕ. ವಿಜಾಪುರದಾಗ ಏನೇನು ಅದಾವ್ರಿ ನೋಡಾಕ ಹೋಗುನ್ರಿ. ಎಲ್ಲರೂ ತಪ್ಪದೆ ಪೂರಾ ವಿಡಿಯೋ ನೋಡಿದ್ರೆ ನಿಮಗೆ ಬಿಜಾಪುರ ನೋಡ್ದಂಗೆ ಆಗ್ತದ್ರಿ. ಹಾಗೆ ಯಾರ್ಯಾರು ಇದ್ದೀರಿ ವಿಜಾಪುರದವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಹಂಗಂದ್ರೆ ಬಿಜಾಪುರ ಯಾಕೆ ಪ್ರಸಿದ್ಧ ಐತಿ ಗೊತ್ತೇನ್ರಿ ಅಂತ ಕೇಳಿದ್ರೆ ಪಟಕ್ಕನ ಹೇಳ್ತಾರ್ರಿ, ಗೋಲ್ ಗುಮ್ಮಟ ಐತ್ಲ ಅದಕ್ಕೆ ಅಂಥೇಳಿ. ಹೌದ್ರಿ. ಹಂಗಂದ್ರೆ ನಾವು ಫಸ್ಟ್ ಬಿಜಾಪುರ ತೋರ್ಸಕ್ಕೆ ಹೋಗೋದು ಇಬ್ರಾಹಿಂ ರೋಜಾ. ನೋಡ್ರಿ, ಇದು ಇಬ್ರಾಹಿಂ ರೋಜಾ ಅಂತ ಹೇಳ್ತಾರ್ರಿ. ಇದು ಆದಿಲ್ ಶಾಹಿ ಮನೆತನದಾಗ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಅವನ ಹೆಂಡತಿ ಸಮಾಧಿ ಇಲ್ಲಿ ಐತ್ರಿ. ಇದನ್ನು ದಕ್ಷಿಣದ ತಾಜ್ ಮಹಲ್ ಅಂತಲೂ ಕರೀತಾರ್ರಿ. ಇದು 4 ಗೋಪುರಗಳನ್ನು ಕೂಡಿ ಒಂದು ಗುಮ್ಮಟ ಆಗೈತ್ರಿ. ನೋಡ್ರಿ ಹೊರಗಡೆಯಿಂದ ಹೆಂಗೆ ಕಾಣಿಸ್ತೈತಿ. ಇಬ್ರಾಹಿಂ ರೋಜಾ ಅಂತ ಹೇಳ್ತಾರೆ. ಗಾರ್ಡನ್ ಅಂತೂ ಭಾಳ ಸೂಪರ್ ಆಗೈತ್ರಿ. ನೀವು ಒಂದ್ಸಲ ಬಂದು ನೋಡ್ರಿ. ನಾವು ಮೊದ್ಲು ಮ್ಯಾಲೆ ಹೋಗಿ ನೋಡೋದಕ್ಕಿಂತ ಕೆಳಗಡೆ ಏನೈತಪ್ಪ, ಆ ರೋಜಾ ಕೆಳಗಡೆ ಏನೇನು ಅದಾವು, ಹೆಂಗದ ಅಂತ ಸುತ್ತು ಕೋಟೆ ಏನದ ಅನ್ನೋದನ್ನು ತೋರಿಸ್ತೀವಿ ನೋಡ್ರಿ. ನೋಡ್ರಿ ಎಷ್ಟು ಚಂದದ. ಇದು ನಾವು ಮೊದಲೇ ಮಾಡಿದ ವಿಡಿಯೋ ಅದ್ರಿ, ಲೇಟಾಗಿ ಅಪ್ಲೋಡ್ ಮಾಡಕತ್ತೀವಿ. ಈಗ ರೀ ಮಳೆ ಹತ್ಯದ, ಮಳೆ ಒಳಗೆ ಗೊತ್ತಾಗಲ್ರಿ. ನೋಡ್ರಿ ನಾವು ಮೊದ್ಲು ಮ್ಯಾಗ ಹೋಗಿ ಎಲ್ಲರೂ ಬಂದವರೆಲ್ಲ ಪ್ಯಾಂಟಣಿ ಹತ್ತತ್ತಿ ಮ್ಯಾಗ ಹೋಗ್ತಾರ. ನಾವು ನೋಡ್ರಿ ಕೆಳಗೆ ಏನದ ನೋಡ್ರಿ, ಸುರಂಗಗತ್ಲೆ ಅದಾವು. ಏನು ಜೇಲಿತ್ತು ಏನಿತ್ತು ಅಲ್ಲಿ ಒಳಗಡೆ ಹೋಗಕ್ಕೆ ಅವಕಾಶ ಇಲ್ಲ, ಎಲ್ಲ ಕಂಬಿಗಳನ್ನು ಹಾಕಿ ಮುಚ್ಚಿಬಿಟ್ಟಾರ. ಆದರೂ ಎಷ್ಟು ಸ್ವಚ್ಛತೆ ಇಟ್ಟಾರ ನೋಡ್ರಿ. ನಮ್ಮ ಪ್ರವಾಸೋದ್ಯಮದವರು ಭಾಳ ಸ್ವಚ್ಛ ಮಾಡಿಟ್ಟಾರೆ ನೋಡ್ರಿ. ಇವು ಕಮಾನ್ ಹೆಂಗದಾವು, ಕೆಳಗೆ ಹೆಂಗದ ರೀ. ಬರ್ರಿ ಈಗ ಮ್ಯಾಲೆ ಹೋಗೋಣ ನೋಡಾಕ. ಬರ್ರಿ, ಇವು ನೋಡ್ರಿ ಜೋಡು ಗುಮ್ಮಟ. ಈಚೆ ಕಡೆ ಒಂದು ಗುಮ್ಮಟ ಅದ ರೀ ಮತ್ತು ಈ ಕಡೆ ಒಂದು ಗುಮ್ಮಟ ಅದ ರೀ. 2 ಗುಮ್ಮಟ. ಒಳಗಡೆ ಒಂದು ಗೋರಿದದ ರೀ, ಒಂದು ಪ್ರಾರ್ಥನಾ ಮಂದಿರ. ಹಂಗಂದ್ರೆ ಬರ್ರಿಪ್ಪ ಮ್ಯಾಲೆ ಹೋಗೋಣ, ಏನೇನೈತಿ ನೋಡೋಣ. ನೋಡ್ರಿ ಒಳಗೆ ಬಂದೀವಿ. ಇದು ಗೋರಿ ಇರೋದದ ರೀ. ಇದ್ರೊಳಗೆ ಸಮಾಧಿ ಅದಾವ್ರಿ. ಯಾರ್ದಂತಂದ್ರೆ ಆದಿಲ್ ಶಾ ಮನೆತನದ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವಂದು ಮತ್ತು ಅವನ ಹೆಂಡತಿ ಮಕ್ಕಳದು ಎಲ್ಲ ಗೋರಿಗಳದಾವ ನೋಡ್ರಿ ಇಲ್ಲಿ ಒಳಗೆ. ನೋಡ್ರಿ ಇವೆಲ್ಲ ಗೋರಿಗಳದಾವ್ರಿ. ಸಮಾಧಿ ಅಂತಾರೆ ನಮ್ಮ ಕನ್ನಡದಾಗ. ಭಾಳ ಚಂದ ಕಟ್ಟ್ಯಾರ ನೋಡ್ರಿ. ಇದು ಬಾಗಿಲು ಅವಾಗಿನ ಕಾಲದ ಬಾಗಿಲದ, ಭಾಳ ಗಟ್ಟಿ ಅದ ರೀ. ನಾವು ಬಾಗಿಲ ಮುಚ್ಚಿ ತೆಗೆದು ಮಾಡಿ ನೋಡಿದೀವ್ರಿ. ನೋಡ್ರಿ ಎಷ್ಟು ಗಟ್ಟಿ ಮುಟ್ಟಾದ ಬಾಗಿಲ, ಭಾಳ ಭಾರವಾಗಿದ್ದಂಥ ಬಾಗಿಲನ್ನು ತೆಗೆದು ನೋಡ್ರಿ. ಆ ಬಾಗಿಲು ಸುತ್ತ ಎಷ್ಟು ಚಂದ ಕಲಾಕೃತಿ ಮಾಡ್ಯಾರ. ಆಗಿನ ಕಾಲದ ಕಲಾಕೃತಿಯು ನಮ್ಮ ಐಹೊಳೆ ಪಟ್ಟದಕಲ್ಲು ವಾಸ್ತುಶಿಲ್ಪಕ್ಕೆ ಹೋಲಿಕೆ ಆಗ್ತಾವ್ರಿ. ಇದು ಪೂರ್ತಿ ನೋಡ್ರಿ ಹಿಂಗೆ ಕಮಾನ್ ಅದ ಈ ರೀತಿ. ಇಲ್ಲಿಂದ ನಾವು ಮತ್ತು ಈ ಕಡೆ ಇನ್ನೊಂದು ಗುಮ್ಮಟ ಐತಲ್ಲ, ಅಲ್ಲಿ ಪ್ರಾರ್ಥನಾ ಮಂದಿರ ಅಂತದ್ರಿ. ಅಲ್ಲಿ ನೋಡಕ್ಕೆ ಬಂದೀವ್ರಿ. ಇದು ನೋಡ್ರಿ ಎಲ್ಲ ಕಡೆ 5 ಗೋಪುರ, 5 ಇದು ಅದ ರೀ. ಹಿಂಗೆ ನೋಡಿದ್ರು 5, ಹಿಂಗೆ ನೋಡಿದ್ರು 5, ಹಿಂಗೆ ನೋಡಿದ್ರು 5 ಅಂಥೇಳಿ ಏಕ್ದಮ್ ಶಾಂತ ತಂಪು ವಾತಾವರಣ ಹೊಂದಿರುವಂತಹ ಇದು ಪ್ರದೇಶ. ಒಳಗೆ ಹೋದ್ರೆ ಹೊರಗಡೆ ಬರೋಕ್ಕೆ ಮನಸ್ಸು ಬರಂಗಿಲ್ಲ ರೀ, ಅಷ್ಟು ಚಂದ ಅದ ರೀ. ಅಲ್ಲದೆ ಭಾಳ ಸ್ವಚ್ಛ ಇಟ್ಟಾರ್ರಿ. ಒಂದು ಅಲ್ಲಿ ಇಷ್ಟು ಪ್ರಶಾಂತ ಅದ ರೀ, ಒಂದು ಸೂಜಿ ಬಿದ್ದರೂ ಸಪ್ಪಳಾಕದ ನೋಡ್ರಿ, ಅಷ್ಟು ಪ್ರಶಾಂತವಾಗಿ ಇಟ್ಟಾರ. ಇಲ್ಲಿ ಬಂದವರೆಲ್ಲ ಸಿಕ್ಕಾಪಟ್ಟೆ ಫೋಟೋ ತಕ್ಕೊತ ಹೋಗ್ತಾರ್ರಿ. ಆಯ್ತು ರೀ, ಇನ್ನೆಲ್ಲಿ ಹೋಗುಣ್ರಿ. ಎರಡನೇದಾಗಿ ಬರ್ರಿ, ನಮ್ಮ ಬಿಜಾಪುರ ಪ್ರಸಿದ್ಧ ಆಗಿದ್ದು ಎದಕ್ರಪ್ಪ ಅಂತಂದ್ರೆ ಗೋಲ್ ಗುಮ್ಮಟ. ಹಂಗಂದ್ರೆ ಬಿಜಾಪುರ ಬಗ್ಗೆ ಮೊದಲು ತಿಳ್ಕೊಬೇಕಲ್ರಿ. ಬಿಜಾಪುರ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಮೊದಲು ಬಿಜಾಪುರಕ್ಕೆ ನಾವು ಬಿಜ್ಜನಹಳ್ಳಿ ಅಂತಿತ್ತತ್ರಿ. ಮುಂದದು 10-11ನೇ ಶತಮಾನದಾಗ ಇದನ್ನು ಕಲ್ಯಾಣಿ ಚಾಲುಕ್ರು ಸ್ಥಾಪನೆ ಮಾಡಿದ್ರತ್ರಿ ಬಿಜಾಪುರ.
ಮುಂದೆ ಹಾಗೆ ಇದು ದೆಹಲಿಯವರಿಗೆ ಬಹುಮನಿ ಸುಲ್ತಾನ್ರಿಗೆ ಸಿಕ್ತು. ಮುಂದೆ ಆದಿಲ್ ಶಾಹರ ಕೈಯಾಗ ಸಿಕ್ತು. ಹಂಗೆ ಮುಂದೆ ಮರಾಠ ಪೇಶ್ವೆಯವ್ರು ಆಳ್ಕೆ ಆಡಿದರು. ಅದಾದ ನಂತರ ಮತ್ತು ಹೊಳ್ಳೆದು ಬ್ರಿಟಿಷರ ಕೈಯಾಗ ಸಿಕ್ತು. ಮುಂದೆ ಬಿಜಾಪುರ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹಸ್ತಾಂತರ ಮಾಡಿದರು ಅಂತ ಇತಿಹಾಸದಾಗ ಹೇಳ್ತಾರೆ. ಇದು ನೋಡ್ರಿ, ವಿಜಾಪುರ ಗೋಲ್ ಗುಂಬಜ್ ಅತ್ಯಂತ ಆಕರ್ಷಕ ಸ್ಮಾರಕ ಅಂತ ಹೇಳ್ತಾರೆ. ಇದನ್ನು ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿಗಾಗಿ ನಿರ್ಮಿಸಿದ ಅಂತ ಹೇಳ್ತಾರಿಪ್ಪ. ನೋಡ್ರಿ, ಇದು ಒಳಗೆ ಹತ್ತಿ ಹೋಗೋದದ ರೀ. 101 ಮೆಟ್ಟಿಲುಗಳನ್ನು ಇದು ಹೊಂದೈತ್ರಿ. ಹತ್ಕೊಂಡು ಮ್ಯಾಗ ಬಂದೀವ್ರಿ. ಸುಸ್ತಾಗ್ಯದ ನೋಡ್ರಿ ನಮ್ಮ ಹುಡುಗರು ಹೆಂಗೆ ಕೂತಾರ. ಇದು ನೋಡ್ರಿ, ಒಳಗೆ ಬಂದೀವಿ. ಇದು ವಿಸ್ಪರಿಂಗ್ ಗ್ಯಾಲ್ರಿ ಅಂತ ಹೇಳ್ತಾರೆ ರೀ. ಇಲ್ಲಿ ಒಂದು ಸಲ ಕೂಗಿದ್ರೆ 7 ಸಲ ಆವಾಜ್ ಬರ್ತದೆ ರೀ. ಹಾಗೆ ಹೊರಗೆ ಸುತ್ತ ಹಾಕೊಂಬಂದ್ರೆ ಹಿಂಗೆ ಗೋಲ್ ಗುಮ್ಮಟದ್ದು ಕಾಣಿಸ್ತದೆ ನೋಡ್ರಿ. ಇದು ಒಟ್ಟು ತಳಪಾಯ ಹಿಡ್ಕೊಂಡು 205 ಅಡಿ ಚಚ್ಚೌಕ ಆಕಾರದೊಳಗೆ ಇದನ್ನು ಕಟ್ಟ್ಯಾರ್ರಿ. ಯಾಕಡೆ ನೋಡಿದ್ರು ಚೌಕ್ ಕಾಣಿಸ್ತದೆ ರೀ. ಅಲ್ದ ಇದಕ್ಕೆ ಗ್ವಾಡಿದಾವ ನೋಡ್ರಿ. ಇವು 198 ಅಡಿ ಎತ್ತರ ಅದಾವಂತ್ರಿ. ಆದ್ರೆ ಇದಕ್ಕೆ ಆಸರೆ ಏನೂ ಇಲ್ಲರಿ. ಇದು ಹಾಗೆ ಸ್ವಂತ ಅದ ರೀ. ಒಳಗೆ ನೋಡ್ರಿ, ಇವು ಗೋರಿ ಅದಾವು. ಮ್ಯಾಗ ಹತ್ತಿ ನಾವು ಕೆಳಗೆ ಬಂದೀವಿ. ಇಲ್ಲೊಂದು ಸಭಾ ಮಂಟಪ ಗತ್ಲೆ ಐತ್ರಿ ಗೋರಿಗಳ ಹಿಂದೆ. ಇಲ್ಲಿ ನಾವು ಯಾವಾಗಲೂ ಹೋದಾಗೊಮ್ಮೆ ಹುಡುಗರ ಕಡೆಯಿಂದ ಇವ್ರ ಕಡೆಯಿಂದ ಡಾನ್ಸು ಅದು ಮಾಡ್ತೀವಿ. ನೋಡೋಣ ಬರ್ರಿ. ನೀವು ಯಾವಾಗರೇ ಬಂದ್ರೆ ಇಲ್ಲಿ ಈ ರೀತಿ ನೋಡ್ಕೊಂತ ಮಜಾ ಮಾಡಿ ಹೋಗ್ಬೋದು. ನೋಡ್ರಿ, ನಮ್ಮ ಗೋಲ್ ಗುಮ್ಮಟ ಹೊರಗಿಂದ ಹೆಂಗೆ ಕಾಣಿಸ್ತೈತಿ. ಈ ಗೋಲ್ ಗುಮ್ಮಟ ರೀ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಗುಮ್ಮಟದೊಳಗೆ ಒಂದು ಅಂತ ಹೇಳ್ತಾರೆ ರೀ. ಜಗತ್ತಿನೊಳಗೆ, ಭಾರತದೊಳಗಲ್ರಿ, ಇಡೀ ಜಗತ್ತಿನೊಳಗೆ ರೋಮದ ಒಂದು ಗುಮ್ಮಟ ಅದಕ್ಕೆ ಇದಕ್ಕೆ ಸೇಮ್ ಅದ. ಆ ರೋಮ್ನವ್ರು ಕಟ್ಟಿದಂಥ ಇದು ಗುಮ್ಮಟಕ್ಕೆ ಇದು ಹೆಸರುವಾಸಿಯಾಗಿದ್ರಿ. ಇದಕ್ಕೆ ಯಾವುದೇ ಇದು ಇಲ್ಲಾರ್ದೆ, ಅಳಪಾಯ ಇಲ್ಲಾರ್ದೆ, ಅದಕ್ಕೇನು ಸಂಬಂಧಿಸಿ ಯಾವುದೂ ಒಂದು ಆಸರೆ ಇಲ್ಲಾರ್ದೆ ಕಟ್ಟಿದ್ದಕ್ಕೆ ಇದು ಜಗತ್ತಿನೊಳಗೆ ಪ್ರಸಿದ್ಧ ಆಗ್ಯದ ಅಂತಾರೆ ರೀ. ನಾವು ಹಾಗೆ ಗಾರ್ಡನ್ ಒಳಗೆ ಬಂದು ಅಲ್ಲಿ ಇಲ್ಲಿ ಆಟ ಆಡಿ ನೋಡ್ರಿ, ಗೋಲ್ ಗುಮ್ಮಟ ತುದಿ ಮುಟ್ಟುವಂಗೆ ನಮ್ಮ ಹುಡುಗರು ಹೆಂಗೆ ಫೋಟೋ ತಕ್ಕೊಂಡಾರ. ನೀವು ಒಮ್ಮೆ ಹೋಗಿ ಫೋಟೋ ತಕ್ಕೋರಿ. ಬರ್ರಿಪ್ಪ, ಈಗ ಮುಂದೆ ಎಲ್ಲಿ ಹೋಗೋಣ? ನಮ್ಮ ಭಾರತದೊಳಗೆ ಅತ್ಯಂತ ಪ್ರಸಿದ್ಧವಾದ ಶಿವನ ಪ್ರತಿಮೆ ಎಲ್ಲೈತ್ರಿಪ್ಪ? ನಮ್ಮ ಬಿಜಾಪುರದಾಗೂ ಐತ್ರಿ. ಎಲ್ಲಿ ಅಂದ್ರೆ ನಮ್ಮ ಬಿಜಾಪುರ ಸಿಂದಗಿ ರೋಡ್ ಶಿವಗಿರಿ ಒಳಗೆ ಅದ್ರಿ. ನೋಡ್ರಿ ನಮ್ಮ ಶಿವಪ್ಪ ಹೆಂಗದಾನ. ಬರ್ರಿ ಶಿವಪ್ಪನಿಗೆ ನಮಸ್ಕಾರ ಮಾಡೋನು, ಅಡ್ಡಾಡೋನು. ಸಂಜೆ ಮುಂದೆ ಬಂದ್ರೆ ಇಲ್ಲೆಲ್ಲ ಗಾರ್ಡನ್ ಐತಿ, ಆಟ ಐತಿ. ಎಲ್ಲ ರೀತಿಯಿಂದ ನಾವು ಇಲ್ಲಿ ಮಸ್ತ್ ಮಜಾ ಮಾಡ್ಬೋದ್ರಿ. ಇಲ್ಲಿ ನೋಡ್ರಿ ಗಾರ್ಡನ್ ಎಷ್ಟು ಸ್ವಚ್ಛ ಇಟ್ಟಾರ. ಈ ಮೂರ್ತಿ ಯಾರು ಕಟ್ಟ್ಯಾರಪ್ಪ ಅಂತಂದ್ರೆ ಶ್ರೀ ಪಾಟೀಲ್ ಮತ್ತು ಅವರು ಸಹೋದರರಿ. ಈ ಶಿವಗಿರಿ ಎನ್ನುವಂತಹ ಮೂರ್ತಿ ಕಟ್ಟಿ ಇಲ್ಲಿ ಒಂದು ಪ್ರವಾಸೋದ್ಯಮದಿಂದ ಬರುವಂತಹ ಪ್ರೇಕ್ಷಣೀಯ ಸ್ಥಳದೊಳಗೆ ಒಂದು ಸ್ಥಳ ಮಾಡ್ಕೊಂಡಾರ್ರಿ. ಮಕ್ಳಿಗೆ ಬೇಜಾರಾಗಬಾರ್ದು ಅಂಥೇಳಿ ಆಟ ಆಡೋಕೆ ಎಲ್ಲ ಇಟ್ಟಾರ. ಜಾತ್ರೆಗೆ ಹೋಗೋದೇನು ಶಿವಗಿರಿಗೆ ಹೋಗೋದೇನು ಒಂದೇ. ಬಂದವರೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಶಿವನ ದರ್ಶನ ಮುಗಿಸ್ಕೊಂಡು ಶಿವನ ಮುಂದಿರುವಂಥ ನಂದಿ ದರ್ಶನ ಮುಗಿಸ್ಕೊಂಡು ನಮಗೇನು ಬೇಕು ಅದನ್ನು ನಂದಿ ಹತ್ರ ಹೇಳ್ಕೊಂಡು ಮತ್ತು ವಾಪಸ್ ನಮ್ಮೂರಿಗೆ ನಾವು ಹೋಗೋದ್ರಿ. ಒಂದು ದಿವ್ಸಕ್ಕಂದ್ರೆ ಇಷ್ಟೇ ಆಗ್ತದ್ರಿ. ಇನ್ನೊಂದು ದಿವ್ಸದ್ದು ನಿಮಗೆ ಮುಂದಿನ ವಿಡಿಯೋ ಒಳಗೆ ತೋರಿಸ್ತೀನಿ ರೀ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿರಿ. ಹಾಯ್ ಬಿಜಾಪುರ.